ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ SP ಥ್ರೆಡ್ಸ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸ್ಟ್ರೈಟ್ ಕಟ್ ಕುರ್ತಿಗೆ ಕಾಲರ್ ಇಟ್ಟು ಹೇಗೆ ಕಟಿಂಗ್ ಮಾಡಬೇಕು ಹಾಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 2.5 ಮೀಟರ್ ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇದರ ಜೊತೆಗೆ 2 ಮೀಟರಷ್ಟು ಲೈನಿಂಗ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಾಲರ್ಗೆ ವೈಟ್ ಕ್ಲಾತ್ನ ಯೂಸ್ ಮಾಡ್ತೀನಿ. ನೀವು ಬೇಕಿದ್ದರೆ ಮೇನ್ ಫ್ಯಾಬ್ರಿಕಲ್ಲೇ ಕಾಲರ್ನ ಕಟ್ ಮಾಡಿ ಇಟ್ಕೋಬೋದು. ಇಲ್ಲಿ ನಾನು ಫ್ರಂಟ್ಗೆ ಮತ್ತು ಬ್ಯಾಕಿಗೆ 2 ಲೈನಿಂಗ್ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಬ್ಯಾಕ್ ಪಾರ್ಟಿಗೆ 1 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕುರ್ತಿ ಫ್ರಂಟ್ ಓಪನ್ ಇರೋದ್ರಿಂದ ಇಲ್ಲಿ ಫ್ರಂಟ್ ಸೈಡಿಗೆ ನಾನು 1.5 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಐರನ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ನಾವು ಏನು 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಈ ಪಾರ್ಟ್ನ ಕರೆಕ್ಟಾಗಿ ಜೋಡಿಸಿ ಇಟ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ನಾನು ಶೋಲ್ಡರ್ 7 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಆರ್ಮೋಲ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ. 6.5 ಇಂಚಷ್ಟು ಆರ್ಮೋಲ್ ತಗೊಳ್ತಾ ಇದ್ದೀನಿ. ಈ ಎರಡೂ ಲೈನನ್ನು ಒಟ್ಟಿಗೆ ಸೇರಿಸಿ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಆರ್ಮೋಲ್ ಡ್ರಾ ಮಾಡೋದಕ್ಕೆ 0.75 ಅಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 1 ಇಂಚ್ ಏನು ಡೌನ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಟೇಪ್ನ ಈ ಥರ ಮಡ್ಚಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಕ್ ಮಾಡ್ಕೊಂಡಿರೋ ಪಾಯಿಂಟಿಂದ 0.5 ಅಷ್ಟು ಒಳಗಡೆ ಆದಂಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ನ ಡ್ರಾ ಮಾಡ್ಕೊಳ್ಬೇಕು. ನಾನು ಚೆಸ್ಟು 8.5 ಇಂಚ್ ತೊಗೊಳ್ತಾ ಇದ್ದೀನಿ, ಪ್ಲಸ್ 2 ಇಂಚ್ ಮಾರ್ಜಿನ್ ತೊಗೊಳ್ತಾ ಇದ್ದೀನಿ. ನಿಮ್ಮದು ಚೆಸ್ಟ್ ರೌಂಡ್ ಎಷ್ಟಿದೆ ಅದನ್ನು 4ಇಂದ ಡಿವೈಡ್ ಮಾಡಿಕೊಂಡು ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು 14 ಇಂಚಿಗೆ ವೇಸ್ಟ್ ಲೈನ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 20 ಇಂಚಿಗೆ ಹಿಪ್ ಲೈನ್ ಮಾರ್ಕ್ ಮಾಡಿಕೊಂಡು ಲೈನ್ ಎಳ್ಕೊತಾ ಇದ್ದೀನಿ. ಇಲ್ಲಿ ನಾನು ವೇಸ್ಟ್ನ 7.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಿಪ್ ಬಂದು 10 ಇಂಚ್ ತೊಗೊಳ್ತಾ ಇದ್ದೀನಿ. ಹಾಗೆ ಫೋಲ್ಡಿಂಗಿಗೆ ಅಂತೇಳಿ ಎಕ್ಸ್ಟ್ರಾ 1 ಇಂಚ್ ತೊಗೊಳ್ತಾ ಇದ್ದೀನಿ. ನಂತರ ಈ ಎಲ್ಲ ಮಾರ್ಕಿಂಗ್ಗಳನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಕುರ್ತಿ ಲೆಂತ್ ಟೋಟಲ್ 38 ಇಂಚ್ ತೊಗೊಂಡಿದ್ದೀನಿ. ರೆಡಿ ಲೆಂತ್ ಬಂದು 36 ಇಂಚ್ ಇದೆ. ನಂತರ ಇಲ್ಲಿ ನಾನು 1.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಆರ್ಮೋಲ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ ವಿಡ್ತ್ ನಾನು 2.5 ಇಂಚ್ ತೊಗೊಳ್ತಾ ಇದ್ದೀನಿ, ಫ್ರಂಟು ಬ್ಯಾಕ್ ಎರಡನ್ನು. ಇಲ್ಲಿಂದ 1 ಇಂಚ್ ಏನು ಡೌನ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಕುರ್ತಿ ಬ್ಯಾಕ್ ಡೀಪ್ ಬಂದು 1 ಇಂಚ್ ಇದೆ, ಡೀಪ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಗೆ ಕುರ್ತಿ ಫ್ರಂಟ್ ನೆಕ್ ಬಂದು 3 ಇಂಚ್ ಡೀಪ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ವಿ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯು ಶೇಪಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಡೀಪ್ ಬೇಕಿರೋದ್ರಿಂದ ವಿ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಎಲ್ಲ ಮಾರ್ಕಿಂಗ್ ಕಂಪ್ಲೀಟ್ ಆಗಿರೋದ್ರಿಂದ ಎಲ್ಲನೂ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಫ್ರಂಟ್ ಆರ್ಮೋಲ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟು ಹಾಗೆ ಬ್ಯಾಕ್ ಪಾರ್ಟ್ ಎರಡು ಕಟಿಂಗ್ ಕೂಡ ಆಗಿದೆ. ಈಗ ಫ್ರಂಟ್ ಪಾರ್ಟಲ್ಲಿ ಏನು ನಾವು ಫೋಲ್ಡಿಂಗಿಗೆ ಅಂತ ಎಕ್ಸ್ಟ್ರಾ ಫ್ಯಾಬ್ರಿಕ್ ಐರನ್ ಮಾಡಿ ಮಡ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಂಡು ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ನಾನು ಸ್ಲೀವ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫುಲ್ ಸ್ಲೀವ್ ಕಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆರ್ಮ್ ಹೋಲ್ ಡೌನ್ 4 ಇಂಚ್ ತೊಗೊಳ್ತಾ ಇದ್ದೀನಿ. ನಂತರ ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು 4 ಫೋಲ್ಡಲ್ಲಿ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಲೆಂತ್ 21 ಇಂಚ್ ಇದೆ, ವಿಡ್ತು 11 ಇಂಚ್ ಇದೆ. ಇಲ್ಲಿ ನಾನು 7.5 ಇಂಚಿಗೆ ಆರ್ಮ್ ರೌಂಡ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಹೀಗೆ ವರ್ಟಿಕಲಲ್ಲಿ ಲೈನ್ ಹಾಕ್ಕೊಂಡು ಸೆಂಟರ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 1 ಇಂಚಿಂದ ಮಾರ್ಕ್ ಮಾಡಿಕೊಂಡು ನಾನು ಬ್ಯಾಕ್ ಪಾರ್ಟ್ ಆರ್ಮ್ ಹೋಲ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮ್ ಹೋಲ್ನ ಡ್ರಾ ಮಾಡ್ಕೊಳ್ಬೇಕು. ನಂತರ ಆರ್ಮ್ ಹೋಲ್ ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ಮೆಷರ್ ಮಾಡಿಕೊಂಡು 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಲೀವ್ ರೌಂಡ್ ಬಂದು ನಾನು 4 ಇಂಚ್ ತೊಗೊಳ್ತಾ ಇದ್ದೀನಿ, ಪ್ಲಸ್ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಮಾರ್ಕಿಂಗ್ನ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಆರ್ಮ್ ಹೋಲ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಟಾಪ್ ಕಟಿಂಗ್ ಪಾರ್ಟ್ ಮುಗ್ದಿದೆ. ಇಲ್ಲಿ ನಾನು ಲೈನಿಂಗ್ ಜೊತೆಗೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನಾವೇನು 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಜೊತೆಗೆ ಬ್ಯಾಕ್ ಪಾರ್ಟನ್ನು ಸೇರಿಸಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಕಾಲರ್ ಕಟ್ ಮಾಡಲಿಕ್ಕೆ ಮೆಜರ್ ತಗೊಳ್ಬೇಕು. ಅದಕ್ಕೆ ಎರಡೂ ಪಾರ್ಟನ್ನು ಈ ರೀತಿ ಸಮನಾಗಿ ಇಟ್ಕೊಂಡು ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಎರಡೂ ಪಾರ್ಟ್ನ ಈಕ್ವಲ್ ಆಗಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಮೆಜರ್ ತಗೊಳ್ಬೇಕು. ಇಲ್ಲಿ ಮೆಜರ್ಮೆಂಟ್ ಟೋಟಲ್ 8 ಇಂಚ್ ಬಂದಿದೆ. ಇಲ್ಲಿ ನಾನು ಕ್ಯಾನ್ವಾಸ್ ಶೀಟ್ ತೊಗೊಂಡಿದ್ದೀನಿ 2 ಫೋಲ್ಡಲ್ಲಿ. ಲೆಂತ್ 9.5 ಇಂಚ್ ಇದೆ, ವಿಡ್ತು 5 ಇಂಚ್ ಇದೆ. ಮೊದಲು ಇಲ್ಲಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ನಂತರ ನಾವೇನು ಮೆಜರ್ ತೊಗೊಂಡಿದ್ವಲ್ಲ 8 ಇಂಚು, ಅದಕ್ಕೆ 0.25 ಇಂಚ್ ಆ್ಯಡ್ ಮಾಡಿ ತೊಗೊಳ್ಬೇಕು. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಎಳ್ಕೋಬೇಕು. ನಂತರ ಈ ಫೋಲ್ಡೆಡ್ ಸೈಡಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಸ್ಟ್ರೈಟ್ ಲೈನಿಂದ 1.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಕಾಲರ್ ವಿಡ್ತು 4 ಇಂಚ್ ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 3 ಇಂಚ್ ಬೇಕಾದರೂ ತೊಗೊಳ್ಬೋದು. ಇಲ್ಲಿ ನಾನು ಕಾಲರ್ ಶೇಪ್ ಕೊಡಲಿಕ್ಕೆ 0.5 ಅಷ್ಟು ಔಟ್ಸೈಡಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವೇನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ 3 ಇಂಚ್ ಮಾರ್ಕಿಗೆ ಕಾಲರ್ ಶೇಪ್ ಕೊಟ್ಕೊಳ್ಬೇಕು. ನಂತರ ಈ 0.5 ಇಂಚಿಗೆ ಲೈನ್ ಡ್ರಾ ಮಾಡ್ಕೊಳ್ಬೇಕು ಈ ರೀತಿ. ಇಲ್ಲಿಗೆ ಕಾಲರ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನು ಕಟ್ ಮಾಡ್ಕೊಳ್ಳೋಣ. ನಂತರ ಈ ಸೆಂಟರ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಕಾಲರ್ ಕಟಿಂಗ್ ಕಂಪ್ಲೀಟ್ ಆಗಿದೆ.
ಕಾಲರ್ಗೆ ಇಲ್ಲಿ ನಾನು 2 ಫೋಲ್ಡಲ್ಲಿ ವೈಟ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ನಂತರ ಈ ಕಾಲರ್ ಏನು ಕಟ್ ಮಾಡಿದ್ದೀನಲ್ಲ ಇದನ್ನು ಫ್ಯಾಬ್ರಿಕ್ಕಿಗೆ ಪೇಸ್ಟ್ ಮಾಡಿಕೊಂಡು 2 ಫೋಲ್ಡಲ್ಲಿರೋ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಕ್ಯಾನ್ವಸ್ ಎಡ್ಜಲ್ಲೇ ಸ್ಟಿಚ್ ಮಾಡ್ಕೋಬೇಕು, ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡಬಾರ್ದು, ಶೇಪ್ ಹಾಳಾಗೋಗುತ್ತೆ. ಇಲ್ಲಿ ಸ್ಟಿಚ್ ಕಂಪ್ಲೀಟ್ ಆಗಿದೆ. ನಂತರ ಸೈಡಲ್ಲಿ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೆ ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿಕೊಂಡು ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಾರ್ನರ್ಸ್ನೆಲ್ಲ ಔಟ್ಸೈಡಿಗೆ ತಗೋಬೇಕು. ಈ ರೀತಿ ಕಾರ್ನರ್ನ ಕರೆಕ್ಟಾಗಿ ಔಟ್ಸೈಡಿಗೆ ತೊಗೊಳ್ಬೇಕು, ಇಲ್ಲಾಂದರೆ ಶೇಪ್ ಬರೋದಿಲ್ಲ. ಇದನ್ನು ಐರನ್ ಮಾಡ್ಕೊಳ್ಳೋಣ ಫಸ್ಟು. ಇಲ್ಲಿ ನಾನು ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡಲ್ಲಿ ಫೋಲ್ಡ್ ಕೂಡ ಮಾಡ್ಕೊಂಡಿದ್ದೀನಿ, ಸ್ಟಿಚ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಈಗ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಕುರ್ತಿ ಸೆಂಟರ್ ಹಾಗೆ ಕಾಲರ್ ಸೆಂಟರ್ನ ಮ್ಯಾಚ್ ಮಾಡಿ ಇಟ್ಕೊಂಡು ಸೆಂಟರಿಂದ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಕಾಲರ್ನ ನಾವು ನಿಧಾನವಾಗಿ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು, ಇಲ್ಲ ಅಂದರೆ ಶೇಪ್ ಹಾಳಾಗೋಗುತ್ತೆ. ಫ್ಯಾಬ್ರಿಕ್ನ ಆದಷ್ಟು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು, ಎಳಿಯಕ್ಕೆ ಹೋಗಬಾರ್ದು. ಇಲ್ಲಿ ಒಂದು ಸೈಡ್ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಸೇಮ್ ಇದೇ ರೀತಿ ಇನ್ನೊಂದು ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಿ ಇನ್ಸೈಡ್ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಈಗ ಔಟ್ಸೈಡ್ ಸ್ಟಿಚ್ ಹಾಕ್ಕೊಳ್ಬೇಕು. ನೀವು ಇನ್ಸೈಡ್ ಸ್ಟಿಚ್ ಕರೆಕ್ಟಾಗಿ ಹಾಕಿದ್ದೀರಾ ಅಂದರೆ ಔಟ್ಸೈಡ್ ಸ್ಟಿಚ್ ಕೂಡ ಕರೆಕ್ಟಾಗೇ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಸ್ಟಿಚಿಂಗ್ ಕೂರ್ತಾ ಇದೆ. ಇಲ್ಲಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಬಂದಿದೆ. ಇಲ್ಲಿ ಕಟಿಂಗ್ ಮುಗ್ದಿದೆ. ಇದನ್ನು ನಂತರ ಐರನ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟು ನಾವೇನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರಂಟ್ ಪಾರ್ಟಲ್ಲಿ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೆಕ್ ಡೀಪ್ ಬಂದು ನಾನು ಇಲ್ಲಿ 6 ಇಂಚ್ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಸ್ಲಿಟ್ ಓಪನ್ಗೆ 28 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ ಶಾರ್ಟ್ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಲಾಂಗ್ ಬೇಕಾದರೂ ಮಾಡ್ಕೊಳ್ಬೋದು. ನಿಮಗೆ ಸ್ಲಿಟ್ ಎಲ್ಲಿಂದ ಬೇಕೋ ಅಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾನೇನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಂದ ಸೆಂಟರ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವಾಗಲೂ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಕಂಪ್ಲೀಟ್ ಆಗಿದೆ. ಈಗ ನಾನು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ.
ಸೆಂಟರ್ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ, ನೀವು ಯಾವುದೇ ಕಾರಣಕ್ಕೂ ಸ್ಲೀವ್ನ ಡ್ರ್ಯಾಗ್ ಮಾಡಬಾರ್ದು. ನೀವು ಎಳೆದ್ರೆ ಸ್ಲೀವ್ ಇನ್ನಷ್ಟು ಉದ್ದ ಆಗುತ್ತೆ ಆ್ಯಂಡ್ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಒನ್ ಸೈಡ್ ಸ್ಲೀವ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಸ್ಲೀವ್ 2 ಅಟ್ಯಾಚ್ ಆಗಿದೆ. ಈಗ ಸೈಡ್ನ ಜಾಯಿನ್ ಮಾಡ್ಕೋಬೇಕು. 2 ಸೈಡ್ನೂ ಕೂಡ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇಲ್ಲಿ ಸೈಡ್ ಜಾಯಿನ್ ಆಗಿದೆ. ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಎರಡೂ ಸೈಡಲ್ಲೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕೆಳಗಡೆ ಸೈಡಲ್ಲೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಕುರ್ತಿ ಕಂಪ್ಲೀಟಾಗಿ ರೆಡಿ ಆಗಿದೆ ಫ್ರೆಂಡ್ಸ್. ನೀವಿಲ್ಲಿ ನೋಡ್ಬೋದು ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದನ್ನು ಐರನ್ ಮಾಡಿ ಇಟ್ಕೊಂಡ್ರೆ ಕಂಪ್ಲೀಟ್ ಕುರ್ತಿ ರೆಡಿ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.